ಹಲೋ ಮಕ್ಕಳೇ, ಈ ದಿನ ನಾನು ಒಬ್ಬ ಮಂತ್ರಿಯ ಮತ್ತು ರಾಜನ ಕಥೆಯನ್ನು ಓದುತ್ತೇನೆ. ಹಿಂದೆ ಅಮರಪುರವೆಂಬ ರಾಜ್ಯವನ್ನು ವಿಜಯಸೇನನೆಂಬ ರಾಜನು ಪಾಲಿಸುತ್ತಿದ್ದನು. ಅವನ ತಂದೆಯ ಕಾಲದಲ್ಲಿ ಕೋಶಾಧಿಕಾರಿ ಪದವಿಯಲ್ಲಿದ್ದವರು ಪ್ರಾಮಾಣಿಕರಾಗಿ ಇರುವುದಿಲ್ಲ ಎಂದು ಗೊತ್ತಾದುದರಿಂದ ಆ ಪದವಿಗೆ ಯಾರನ್ನೂ ನಿಯಮಿಸದೆ ರಾಜನೇ ಕೋಶಾಧಿಕಾರವನ್ನು ವಹಿಸಿಕೊಂಡು ನಿರ್ವಹಿಸುತ್ತಿದ್ದನು. ಹೀಗೆ ಅವನ ತಂದೆಯ ಕಾಲದಲ್ಲಿ ಈ ಸಂಪ್ರದಾಯ ಪ್ರಾರಂಭವಾಗಿತ್ತು. ಆದುದರಿಂದ ರಾಜನಿಗೆ ಯಾವಾಗಲೂ ಕೆಲಸ ಜಾಸ್ತಿ, ವಿಶ್ರಾಂತಿ ಕಡಿಮೆ. ಅದೂ ಅಲ್ಲದೆ ರಾಜ್ಯಪಾಲನೆಗೆ ಸಂಬಂಧಿಸಿದ ಬೇರೆ ಬೇರೆ ಬಾಧ್ಯತೆಗಳು ಹೆಚ್ಚಾದವು. ಆದುದರಿಂದ ಕೋಶಾಧಿಕಾರಕ್ಕೆ ಯಾರಾದರೂ ಒಬ್ಬರನ್ನು, ನಂಬಿಕಸ್ಥನಾದ ಒಬ್ಬನನ್ನು ನಿಯಮಿಸಬೇಕು ಎಂದು ವಿಜಯಸೇನನಿಗೆ ಅನಿಸತೊಡಗಿತು. ಕಡೆಗೆ ಒಂದು ದಿನ ರಾಜನು ಮಂತ್ರಿ ಸುಗುಣಗುಪ್ತನೊಂದಿಗೆ, ಇತ್ತೀಚೆಗೆ ನನಗೆ ಸ್ವಲ್ಪವೂ ವಿಶ್ರಾಂತಿ ಇಲ್ಲದೆ ಹೋದುದರಿಂದ ಕೋಶಾಗಾರದ ಲೆಕ್ಕಗಳೆಲ್ಲ ಆಗಾಗಲೇ ಮುಗಿಸಲಾಗದೆ ಉಳಿಯುತ್ತಾ ಹೋಗುತ್ತಿದೆ. ಅದರಿಂದ ಬಹಳ ತೊಂದರೆಯಾಗಿದೆ. ಯಾರಾದರೂ ನಂಬುಗೆಯವನಾಗಿ ಸಮರ್ಥನಾಗಿ ಇರುವವನು ದೊರೆತರೆ ಕೋಶಾಧಿಪತಿಯಾಗಿ ನಿಯಮಿಸಿದರೆ ಒಳ್ಳೆಯದೆಂದು ಕಾಣುತ್ತದೆ. ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದನು. ರಾಜನ ನಿರ್ಣಯವು ಮಂತ್ರಿಗೂ ಸಮಂಜಸ ಎನಿಸಿತು. ನಿಜವೇ ಪ್ರಭು, ಕೋಶಾಗಾರದ ಲೆಕ್ಕಗಳು ಆಯಾ ದಿನದ್ದು ಆಯಾ ದಿನಕ್ಕೆ ಮುಗಿಯಬೇಕು. ಉಳಿದು ಹೋದರೆ ತೊಂದರೆಯೇ ಬರುತ್ತದೆ. ಇಲ್ಲಿ ನಾವು ನಿಮ್ಮ ತಂದೆಯ ಅನುಭವವನ್ನು ನೆನಪಿಟ್ಟುಕೊಳ್ಳಬೇಕು. ಹೆಚ್ಚಾಗಿ ಧನಾಗಾರದ ಆ ಕೆಲಸವು ಒಳ್ಳೆಯವರಿಗೂ ಕೆಟ್ಟ ಬುದ್ಧಿ ಬರೆಸುವಂತಹದ್ದು. ಸ್ವಾರ್ಥಕ್ಕೆ ವಶನಾಗದ ಗಟ್ಟಿ ಮನಸ್ಸಿನವನೇ ಅದಕ್ಕೆ ತಕ್ಕವನು ಎಂದನು ಮಂತ್ರಿ. ನಾನು ಅದನ್ನೇ ಹೇಳುತ್ತೇನೆ. ಯಾವನೋ ಮುಖ ಮೂಗು ತಿಳಿಯದವನು ಪ್ರಯೋಜನವಿಲ್ಲ. ರಾಜಭವನದಲ್ಲಿ ಉದ್ಯೋಗಸ್ಥರಾಗಿರುವವರಲ್ಲಿ ಒಬ್ಬನನ್ನು ಆ ಪದವಿಗೆ ಆರಿಸುವುದೇ ಒಳ್ಳೆಯದು. ಏನನ್ನುವಿರಿ ಎಂದು ಹೇಳಿದನು ರಾಜ. ಮಂತ್ರಿ ಅದಕ್ಕೆ ಒಪ್ಪಿಕೊಂಡು ಕೋಶಾಧಿಕಾರ ಪದವಿಯನ್ನು ಕುರಿತು ಒಂದು ಪ್ರಕಟಣೆ ತಯಾರು ಮಾಡಿ ಇಷ್ಟವಿದ್ದವರು ಮನವಿ ಕಳುಹಿಸಬೇಕೆಂದು ಎಲ್ಲ ಉದ್ಯೋಗಸ್ಥರಿಗೂ ಕಳುಹಿಸಿದನು. ಅದನ್ನು ನೋಡಿದ ಉದ್ಯೋಗಸ್ಥರಲ್ಲಿ ಯಾರೋ ಒಬ್ಬಿಬ್ಬರ ಹೊರತು ಎಲ್ಲರೂ ತಾವು ಆ ಪದವಿಯನ್ನು ನಿರ್ವಹಿಸಬಲ್ಲೆವೆಂದು ಮನವಿಗಳನ್ನು ಕಳುಹಿಸಿದರು. ಮಂತ್ರಿ ಅವುಗಳನ್ನು ತೆಗೆದುಕೊಂಡು ರಾಜನ ಬಳಿಗೆ ಹೋದನು. ರಾಜನು ಅವುಗಳನ್ನೆಲ್ಲ ನೋಡಿ ಅನಂತ ಶರ್ಮಾ ಎಂಬುವನಿಗೆ ಉಳಿದವರೆಲ್ಲರಿಗಿಂತ ಹೆಚ್ಚಿಗೆ ಅನುಭವದ ಯೋಗ್ಯತೆ ಇರುವುದನ್ನು ಗಮನಿಸಿ ಮಂತ್ರಿಯೊಂದಿಗೆ, ಈ ಅನಂತ ಶರ್ಮಾ ಕೋಶಾಧಿಕಾರ ಪದವಿಗೆ ತಕ್ಕವನಂತಿದ್ದಾನೆ ಎಂದನು. ಮಹಾಪ್ರಭು, ಮನವಿ ಕಳುಹಿಸಿದವರಾರನ್ನೂ ನಿಯಮಿಸುವುದು ಒಳ್ಳೆಯದಲ್ಲ. ಇವರೆಲ್ಲ ಆ ಪದವಿಯನ್ನು ಸ್ವಂತ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುವವರೇ. ರಾಜಭವನದ ಉದ್ಯೋಗಸ್ಥರೆಲ್ಲರೂ ಮನವಿ ಕಳಿಸಿರುವುದೇನೋ ನಿಜ. ಅಂಥವರೆಲ್ಲ ಕೆಟ್ಟವರೆಂದು ಅರ್ಥವಲ್ಲ. ಮುಖ್ಯವಾದ ಒಬ್ಬನು ಮಾತ್ರ ಮನವಿ ಕಳುಹಿಸಲಿಲ್ಲ. ಕಳುಹಿಸದೆ ಸುಮ್ಮನಿರುವವನು ಜ್ಞಾನವರ್ಮನೊಬ್ಬನೇ. ಅವನು ತುಂಬ ಪ್ರಾಮಾಣಿಕನಾದನೆಂದು ನನಗೆ ನಂಬುಗೆ ಇದೆ. ಕೋಶಾಧಿಕಾರ ಪದವಿಗೆ ಜ್ಞಾನವರ್ಮನೇ ತಕ್ಕವನು ಎಂದನು ಮಂತ್ರಿ. ರಾಜನು ಮಂತ್ರಿಯ ಮಾತು ಕೇಳಿ ಆಶ್ಚರ್ಯಪಡುತ್ತಾ, ಹಾಗಿದ್ದರೆ ಹೀಗೆ ಮನವಿ ಬರೆದು ಕಳುಹಿಸಬೇಕೆಂದು ಪ್ರಕಟಣೆ ಕೊಡುವ ಅಗತ್ಯವೇನಿತ್ತು ಎಂದು ಕೇಳಿದನು. ಮಹಾರಾಜ, ಉದ್ಯೋಗಸ್ಥರಿಗೆಲ್ಲ ನಾನು ಕಳುಹಿಸಿದ ಪ್ರಕಟಣೆಯಲ್ಲಿ ಕೋಶಾಧಿಕಾರ ಪದವಿಗೆ ಪ್ರಸ್ತುತ ಅವರು ತೆಗೆದುಕೊಳ್ಳುವ ಸಂಬಳಕ್ಕಿಂತ ಹೆಚ್ಚಿಗೆ ಸಿಗಲಾರದೆಂದು ಸೂಚಿಸಿದ್ದನು. ಆದರೂ ಆ ಪದವಿಗೆ ಇಷ್ಟು ಮಂದಿ ಬರೆದುಕೊಂಡಿದ್ದಾರೆಂದರೆ ಅವರ ದುರುದ್ದೇಶವು ಗೊತ್ತಾಗುತ್ತದೆ. ಜ್ಞಾನವರ್ಮನೊಬ್ಬನೇ ಈ ಪದವಿಗೆ ಮನವಿ ಬರೆದುಕೊಳ್ಳಲಿಲ್ಲ ಎಂದನು ಮಂತ್ರಿ. ರಾಜನು ಒಪ್ಪಿ ತಲೆದೂಗಿ ಮಂತ್ರಿಯ ಸೂಕ್ಷ್ಮ ಬುದ್ಧಿಯನ್ನು ಮೆಚ್ಚಿದನು. ಅವನು ಮರುದಿನ ಜ್ಞಾನವರ್ಮನನ್ನು ಕರೆಯಿಸಿ ಪ್ರಕಟಣೆಯಲ್ಲಿ ಸೂಚಿಸಿದಂತೆ ಹೆಚ್ಚಿನ ವೇತನ, ಅಂದರೆ ತಿಂಗಳಿಗೆ 1000 ವರಹದಂತೆ ನಿರ್ಣಯಿಸಿ ಕೋಶಾಧಿಕಾರ ಪದವಿಗೆ ಅವನನ್ನೇ ನಿಯಮಿಸಿದನು. ಇದನ್ನು ನೋಡಿ ಎಲ್ಲರೂ ಬೆರಳು ಕಚ್ಚಿಕೊಂಡರು.